ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇನಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾಳೆ. ನಂದಿ ಬೆಟ್ಟದ ಹೋಮ್ ಸ್ಟೇ ಒಂದರಲ್ಲಿ ಸುರಭಿ ಎನ್ನುವ ಯುವತಿ ಸಾವನ್ನಪ್ಪಿದ್ದಾಳೆ. ಮೋಸ್ಟ್ಲಿ ಇದು ಕೊಲೆ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದ ಯುವತಿ ಸುರಭಿ ಎಂಬಾಕೆ ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇ ಒಂದರಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾಳೆ. ಚಿಕ್ಕಬಳ್ಳಾಪುರದ ಹೋಮ್ ಸ್ಟೇ ಒಂದರಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾಳೆ. ನಂದಿ ಬೆಟ್ಟದ ಹೋಮ್ ಸ್ಟೇನಲ್ಲಿ ಹುಡುಗಿಯ ಕೊಲೆ ನಡೆದಿದೆಯಾ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದ ಸುರಭಿ ಎನ್ನುವ ಯುವತಿ ಸಾವಿಗೀಡಾಗಿತ್ತು. ಯುವಕನ ಜೊತೆ ಗೊಟ್ಟಿಗಾನಹಳ್ಳಿಯಲ್ಲಿ ತಂಗಿದ್ದ ಈ ಯುವತಿ 2 ದಿನ ಹೋಮ್ ಸ್ಟೇನಲ್ಲಿ ರೂಮ್ ಕೂಡ ಬುಕ್ ಮಾಡಿಕೊಂಡಿದ್ರು ಈ ಯುವಕ ಮತ್ತು ಯುವತಿ. ಯುವಕ ಕೇರಳದ ಕೊಯಿಕೋಡ್ನ ಸಂಜೀತ್ ಅಲಿ ಅಂತ ಹೇಳಲಾಗ್ತಾ ಇದೆ. ಕೇರಳದ ಕೊಯಿಕೋಡ್ನ ಸಂಜೀತ್ ಅಲಿ ಮತ್ತು ನಂದಿ ಗ್ರಾಮದ ಸುರಭಿ ಇವರಿಬ್ರು ಹೋಮ್ ಸ್ಟೇಯಲ್ಲಿ 2 ದಿನ ರೂಮ್ ಬುಕ್ ಮಾಡಿಕೊಂಡು ಇರ್ತಾರೆ. ಯುವತಿಯನ್ನ ಕೊಲೆ ಮಾಡಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನ ಯುವಕ ಅನ್ನುವ ಪ್ರಶ್ನೆ ಈಗ ಎದುರಾಗಿದೆ. ಯಾಕೆ ಅಂತಂದ್ರೆ ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಸಂಜೀತ್ ಅಲಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಮೃತಪಟ್ಟಂತಹ ಯುವತಿ ಸುರಭಿ, ಆಕೆಯ ಫೋಟೋಗಳನ್ನ ತಾವು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಸಂಜೀತ್ ಅಲಿ, ಕೇರಳ ಮೂಲದ ಸಂಜೀತ್ ಅಲಿ. ಮೋಸ್ಟ್ಲಿ ಈಕೆ ಸಾವಿಗೆ ಕಾರಣ ಏನು, ಇದು ಕೊಲೆನಾ ಅಥವಾ ಇನ್ನೇನಾದರೂ ಕಾರಣಗಳು ಇದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಮತ್ತು ಸಂಜೀತ್ ಅಲಿ ಆತನನ್ನ ಈಗ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ಮೃತದೇಹ ಕಂಡಂತಹ ರೀತಿ ನೋಡಿದರೆ ಇದು ಕೊಲೆ ಇರಬಹುದು ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ರಾಜಪ್ಪ ಚಿಕ್ಕಬಳ್ಳಾಪುರದಿಂದ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ರಾಜಪ್ಪ, ಕ್ಲಾರಿಟಿ ಇಲ್ಲ ಈ ಕೇಸಲ್ಲಿ, ಏನ್ ನಡೀತು, ಹೇಗ್ ನಡೀತು, ಇದು ಕೊಲೆ ಅನ್ನೋದಕ್ಕೆ ಬರ್ತಾ ಇರುವಂತಹ ಅನುಮಾನಗಳೇನು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ. ರಾಧಾ ಮೇಡಮ್, ಖಂಡಿತ ಮೇಲ್ನೋಟಕ್ಕೆ ನೋಡೋದಾದ್ರೆ ಅದು ಕೊಲೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ 2 ದಿನಗಳಿಂದ ಇವರು ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ ತಪ್ಪಲಿರ್ತಕ್ಕಂಥ ಒಂದು ಮುದ್ದೇನಹಳ್ಳಿ ಮತ್ತೆ ಗೊಟ್ಟಿಗೆನಹಳ್ಳಿ ಮತ್ತೆ ಕಳವರ ಈ 3 ಗ್ರಾಮಗಳಿಗೆ ಅಂಟಿಕೊಂಡಿರ್ತಕ್ಕಂಥ ಒಂದು ಹೋಮ್ ಸ್ಟೇ ಇದೆ ಚಿಕ್ಕದಾಗಿ. ಆ ಚಿಕ್ಕದಾಗಿ ಇರ್ತಕ್ಕಂಥ ಹೋಮ್ ಸ್ಟೇ ಬಾಲಾಜಿ ನಿಲಯ ಅಂತಕ್ಕಂಥ ಒಂದು ಮನೆಯಲ್ಲಿ ಏನು ಈಕೆ ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು. ಈ ಒಂದು ಈ ಶವ ಪತ್ತೆಯಾದ ಹಿನ್ನೆಲೆ ಅವರು ಪೊಲೀಸರು ಕೂಡ ಹೋಗಿ ಪರಿಶೀಲನೆ ಮಾಡ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಇವರಿಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಏನು ಕೇರಳದ ಕೊಯ್ಕನಾಡು ಅಂತಕ್ಕಂಥ ಒಬ್ಬ ಏನು ಸಂಜಿತ್ ಆಲಿ ಅಂತಕ್ಕಂಥ ಒಬ್ಬ ಯುವಕ ಮತ್ತೆ ಚಿಕ್ಕಬಳ್ಳಾಪುರ ಮೂಲದ ಒಬ್ಬ ಸುರಭಿ ಅಂತಕ್ಕಂಥ ಯುವತಿ ಇಬ್ರು ಪ್ರೀತಿಯಲ್ಲಿ ಇದ್ದ ತಕ್ಷಣ ಏನೋ 2 ದಿನಗಳಿಂದ ಇಲ್ಲಿ ಹೋಮ್ ಸ್ಟೇ ನಲ್ಲಿ ರೂಮ್ ಮಾಡ್ಕೊಂಡಿದ್ರು. ಯಾವ ವಿಚಾರಕ್ಕೆ ಇವ್ರ ನಡುವೆ ಗಲಾಟೆ ಆಯ್ತು ಅಂತಕ್ಕಂಥದ್ದು ಕೂಡ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಈಗಾಗಲೇ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ರೆ ಇನ್ನು ಆಕೆಯನ್ನ ಕೊಲೆ ಮಾಡಿ ನಂತರ ಇವನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅಂತಕ್ಕಂಥ ಒಂದು ಶಂಕೆ ಕೂಡ
ವ್ಯಕ್ತವಾಗ್ತಕ್ಕಂಥದ್ದು. ಇನ್ನು ಈತನಿಗೆ ಈ ಹುಡುಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸತ್ತೋಗಿದ- ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಕ್ಕಂಥದ್ದು ಮೇಡಮ್. ಓಕೆ ರಾಜಪ್ಪ, ಈಗ ಈ ಹುಡುಗಿ ಸತ್ತೋಗಿದ್ದಾಳೆ ಅನ್ನೋ ವಿಚಾರ ಹೇಗ್ ಗೊತ್ತಾಯ್ತು ಮತ್ತು ಈತನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈತ ಏನಾದರೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ನಾ? ಅಂದ್ರೆ ಆತ್ಮಹತ್ಯೆ ಅಂದ್ರೆ ಯಾವ ರೀತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ? ಈ ವಿಷಯ ಹೆಂಗೆ ಬೆಳಕಿಗೆ ಬಂತು? ಹೌದಾ ಮೇಡಮ್, ಖಂಡಿತ ಏನು ಹೋಮ್ ಸ್ಟೇ ಇರ್ತಕ್ಕಂಥ ಮಾಲೀಕರು ಮತ್ತೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಏನು ಈತ ಅಲ್ಲಿ ರೂಮ್ ಅಲ್ಲಿ ಗಲಾಟೆ ನಡೀತಾ ಇತ್ತು. ಗಲಾಟೆ ನಡೆದ ಸಂದರ್ಭದಲ್ಲಿ ಒಬ್ಬ ಯುವತಿ ಅಲ್ಲಿ ಸತ್ತು ಬಿದ್ದಿರ್ತಕ್ಕಂಥ ಒಂದು ದೃಶ್ಯವನ್ನ ಆ ಹೋಮ್ ಸ್ಟೇ ಇರ್ತಕ್ಕಂಥ ಸಿಬ್ಬಂದಿ ಮತ್ತೆ ಅಲ್ಲಿರ್ತಕ್ಕಂಥ ಮಾಲೀಕರು ನೋಡ್ಕೊಂಡು ಪೊಲೀಸರಿಗೆ ವಿಷಯ ಮುಟ್ಟಿರ್ತಕ್ಕಂಥದ್ದು. ಅಲ್ಲಿ ಪೊಲೀಸರು ಹೋಗಿ ನೋಡಿದಾಗ ಈಕೆ ಕೊಲೆ ಆಗಿರುವ ರೀತಿಯಲ್ಲಿ ಅನುಮಾನಾಸ್ಪದವಾಗಿ ಕಂಡು ಬಂದಿರ್ತಾಳೆ. ತಕ್ಷಣ ಈತ ಕೂಡ ಆತ್ಮಹತ್ಯೆಗೆ ಹೆಚ್ಚಿಸಿದ ಯತ್ನ ಮಾಡಿರ್ತಕ್ಕಂಥ ಒಂದು ಘಟನೆ ಕೂಡ ನಡೆದಿದೆ. ಅವನನ್ನು ಕೂಡ ಹೋಮ್ ಸ್ಟೇ ಅವರೇ ಅವನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದ್ರೆ ಇವರಿಬ್ಬರ ನಡುವೆ ಏನಕ್ಕೋಸ್ಕರ ಗಲಾಟೆ ನಡೆದಿದೆ, ಏನು ಏನ್ರಲ್ಲಿ ಹೊಡೆದು ಸಾಯಿಸಿದ್ದಾನೆ ಅಂತಕ್ಕಂಥದ್ದು ಕೂಡ ಇನ್ನು ಮಾಹಿತಿ ಕೂಡ ಈಗಷ್ಟೇ ತಿಳಿಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆ ಮಾಡಿ ಇನ್ನು ನಂದಿ ಗಿರ್ಧಾಮ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ರಾಧಾ ಮೇಡಮ್. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.